ನೀವೇನಾದರೂ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಹೋಮ್ ಮೇಡ್ ಸ್ಪೈಸಸ್ ಜೊತೆ ಫಿಶ್ ಫ್ರೈ ಟ್ರೈ ಮಾಡಬೇಕಾ? ಇಲ್ಲ ಅಂದರೆ ಮೀನೂಟ ತಿನ್ಬೇಕಾ? ಎಲ್ಲಾನು ಹೋಮ್ ಮೇಡ್ ಸ್ಪೈಸಸ್. ಹಾಯ್, ಎಲ್ಲರೂ ಹೇಗಿದ್ದೀರಾ ಫುಡ್ಡೀಸ್? ನಾವು ನಿಮ್ಮ ಅಣ್ತಮ್ಮ ಸವಿರುಚಿ. ನಾನಿವತ್ತು ಬಂದಿರೋದು ಕಬ್ಬಾಳಮ್ಮ ಮೀನೂಟ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂದರೆ RR ನಗರ, ಎಕ್ಸಾಕ್ಟ್ RR ಬಿರಿಯಾನಿ ಆಪೋಸಿಟ್. ಸರ್, ನನ್ನ ಹೆಸರು ವೆಂಕಟೇಶ್ ಅಂತ ಅಂದ್ಬಿಟ್ಟು ನನ್ನ ಹೋಟ್ಲು ನಿಮ್ಮ ಬಂದು ಕಬ್ಬಾಳಮ್ಮ ಮೀನೂಟ ಅಂತ ಅಂದ್ಬಿಟ್ಟು. ನನ್ನಲ್ಲಿ ಮೀನೂಟ ಇದೆ, ಚಿಕನ್ ಊಟ ಇದೆ, ಕುಷ್ಕ ಬಿರಿಯಾನಿ, ಕಬಾಬ್ ಇದೆ. ಫಿಶಲ್ಲಿ ಬಂದು ಸ್ಲೈಸು, ಜಿಲೇಬಿ, ಬಾಂಗ್ಡಾ, ಪ್ರಾನ್ಸು, ಮತ್ತಿ, ಏಡಿಕಾಯಿ ಈ ಥರ ಐಟಮ್ಗಳೆಲ್ಲ ಸಿಗುತ್ತೆ ಸರ್ ನಮ್ಮಲ್ಲಿ. ಸೊ ಮಧ್ಯಾಹ್ನ 12 ಗಂಟೆಗೆ ಓಪನ್ ಆದರೆ ರಾತ್ರಿ 10 ಗಂಟೆ ಇರುತ್ತೆ. ಮಂಡೇ ರಜೆ ಇರುತ್ತೆ ಸರ್. ಸ್ಲೈಸ್ ಸಿಗುತ್ತೆ, ತುಂಬ ರನ್ನಿಂಗ್ ಇದೆ. ಯಾವುದೇ ರೀತಿ ಕಲರ್ ಆಗಲಿ ಏನೇ ಆಗಲಿ ಯೂಸ್ ಮಾಡೋದಿಲ್ಲ. ತುಂಬ ಜನ ಬಂದವರೆಲ್ಲ ತುಂಬ ಲೈಕ್ ಮಾಡ್ಕೊಂಡು ತುಂಬ ಬಂದು ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ರೀಸನ್ ಮತ್ತು ಜಿಲೇಬಿ ಸಿಗುತ್ತೆ. ಜಿಲೇಬಿಗಂತೂ ಜನ ತುಂಬ ಇದಾಗಿದ್ದಾರೆ. ಯಾಕೆಂತಂದರೆ ಟೇಸ್ಟಿಂಗ್ ಪೌಡ್ರು, ಕಲರು ಯಾವುದೇ ರೀತಿ ಏನು ಯೂಸ್ ಮಾಡೋದಿಲ್ಲ. ತುಂಬ ಜನ ಬಂದು ನಮ್ಮಲ್ಲಿ ಕೇಳ್ಕೊಂಡು ಹುಡ್ಕೊಂಡು ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಬಾಂಗ್ಡಾ ಸಿಗುತ್ತೆ ಸರ್. ಬಾಂಗ್ಡಾನೇ ಸ್ಪೆಷಲ್ಲು ನಮ್ಮಲ್ಲಿ ಅಂತಂದರೆ ಬಾಂಗ್ಡಾ ಮತ್ತು ಪ್ರಾನ್ಸು ಮತ್ತು ಸ್ಪೆಷಲಾಗಿ ಚಿಕನ್ ತವಾ ಫ್ರೈ ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು, ಚಿಕನ್ ಇದರಲ್ಲಿ ತವಾ ಫ್ರೈ ಮಾಡ್ತೀನಿ. ಇದು ತುಂಬ ಜಾಸ್ತಿಯಾಗಿ ನಮ್ಮಲ್ಲಿ ಸೇಲ್ ಆಗ್ತಾಯಿದೆ. ಜನ ಹುಡ್ಕೊಂಡು ಬಂದು ತಿಂತಾ ಇದ್ದಾರೆ. ಸೊ ಮನೆ ಊಟ ತಿಂದಂಗೆ ಇರುತ್ತೆ ಸರ್. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮನೇಲಿ ನಮ್ಮ ತಾಯಿ ಮಾಡ್ಕೊಡ್ತಾರೆ, ನಮ್ಮ ತಾಯಿ ನಮ್ಮ ವೈಫ್ ಮಾಡ್ಕೊಡ್ತಾರೆ. ಇದರಲ್ಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಯಾವುದೇ ರೀತಿ ಏನು ಯೂಸ್ ಮಾಡೋದಿಲ್ಲ. ಅಡುಗೆ ಸೋಡಾ ಆಗಲಿ, ನಿಂಬೆ ಉಪ್ಪು ಆಗಲಿ ಏನು ಯೂಸ್ ಮಾಡೋದಿಲ್ಲ. ಮನೆ ಊಟ ಇದ್ದಂಗೆ ಇರುತ್ತೆ ಸರ್. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾರೆ ಜನ ಬಂದವರೆಲ್ಲ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್. ಇದು ಚಿಕನ್ ಸಾಂಬಾರು ಸರ್. ಚಿಕನ್ ಸಾಂಬಾರು ಅಷ್ಟೇ ಸರ್, ಅದನ್ನು ತುಂಬ ಸ್ಪೆಷಲ್ ಆಗಿರುತ್ತೆ ಸರ್. ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು. ನಿಮ್ಗೇನಾದರೂ ಸ್ಟ್ರೀಟ್ ಫುಡ್ ಸ್ಟೈಲಲ್ಲಿ ಒಂದು ಒಳ್ಳೆ ಮೀನೂಟ ತಿನ್ನಬೇಕಾ? ಈ ಜಾಗ ನಿಮ್ದಾನೆ. ಮತ್ತಷ್ಟು ಸವಿರುಚಿಯನ್ನು ಸವಿಯೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫುಡ್ ಗ್ಯಾಂಗ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.